ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ನೇ ಇಸ್ವಿಯ ಯುಗಾದಿಯ ವರ್ಷ ಭವಿಷ್ಯ. ಈ ವರ್ಷ ಯಾರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿನ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂತಹದ್ದಾದ್ರೆ ಖಂಡಿತವಾಗಿ ನಿಮಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಇನ್ನು 2026ನೇ ಇಸ್ವಿಯ ಈ ಒಂದು ನೂತನ ಸಂವತ್ಸರ ಯಾವುದು ಆರಂಭ ಆಗ್ತಾ ಇದೆ, ಅದರ ಒಂದು ಗ್ರಹ ಸ್ಥಿತಿಗಳು ಹೇಗಿದೆ, ಸುಮ್ಮನೆ ಬ್ರೀಫ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವರ್ಷದ ಒಂದು ನೂತನವಾದಂತಹ ಸಂವತ್ಸರ ಯಾವ್ದಪ್ಪ ಅಂದ್ರೆ ಅದೇ ಪರಾಭಾವ ಸಂವತ್ಸರ. ಪರಾಭಾವ ನಾಮ ಸಂವತ್ಸರ ಅನ್ನುವಂತಹದರ ಅರ್ಥ ಏನಪ್ಪಾ, ಅದರ ಒಂದು ಹೆಸರಿನಲ್ಲೇ ಇರುವ ಹಾಗೆ ಅವಮಾನಕರ ಸೋಲು ಅಥವಾ ಸೋಲಿನ ಪರಿಸ್ಥಿತಿ ಅನ್ನುವಂತಹದ್ದು. ಈ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೇಲೆ, ವಿವಿಧ ರಾಜಕೀಯ ಕ್ಷೇತ್ರಗಳ ಮೇಲೆ, ಪ್ರಮುಖ ವ್ಯಕ್ತಿಗಳ ಜೀವನದ ಮೇಲೆ ಮಹತ್ತರವಾದಂತಹ ಬದಲಾವಣೆಗಳನ್ನು ಸಂಭವಿಸುವಂತಹ ಸಾಧ್ಯತೆ ಇರುವಂತಹದ್ದು. ಎಲ್ಲಾ ಕಡೆಯಲ್ಲೂ ಕೂಡ ಸೋಲು ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿ, ಅಥವಾ ಒಂದು ಪರನಂಬಿಕೆ ಅನ್ನುವಂತಹದ್ದು, ಈ ರೀತಿಯಾಗಿ ಅವಮಾನಕರವಾದಂತಹ ಘಟನೆಗಳು ಈ ವರ್ಷ ಹೆಚ್ಚಿನದಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಗುರು ಬೃಹಸ್ಪತಿ ಅನ್ನುವಂತಹವನು ಈ ವರ್ಷ ರಾಜ ಆಗಿರ್ತಾನೆ, ಬೃಹಸ್ಪತಿ. ಹಾಗಾಗಿ ಆದರೆ ಆ ರಾಜ ಆಗಿರುವಂತಹ ಬೃಹಸ್ಪತಿ ಒಳ್ಳೇದೇನೋ ಮಾಡ್ತಾನೆ, ಆದ್ರೆ ವಿಶೇಷವಾಗಿ ಈ ವರ್ಷ ಕೇತು ಗ್ರಹದ ಪ್ರಭಾವ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವುದರಿಂದಾಗಿ ಎಲ್ಲ ಕೂಡ ತಳಕೆಳಗಾಗುತ್ತೆ. ಈ ರೀತಿಯಾಗಿ ಈ ಒಂದು ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಇನ್ನ ಈ ಏಪ್ರಿಲ್ ನಿಂದ ಜುಲೈವರೆಗೂ ನೋಡುವಂತದ್ದಾದ್ರೆ ಕಾಳಸರ್ಪದ ಯೋಗ ಅನ್ನುವಂತಹದ್ದು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ, ಜೊತೆಗೆ ಸುಮಾರು 200 ವರ್ಷಗಳ ನಂತರ ಕಾಣುವಂತಹ ಅಪರೂಪವಾದಂತಹ ಗ್ರಹಗಳ ಒಂದು ಸಂಯೋಗ ಅನ್ನುವಂತಹದ್ದು ಈ ವರ್ಷ ಸಂಭವಿಸಬಹುದಾದಂತಹ ಒಂದು ವಿದ್ಯಮಾನಗಳು ಅಥವಾ ಏನು ನಡೆಯುವಂತಹ ಘಟನೆಗಳಿಗೆ ಅದು ಕಾರಣವಾಗುವಂತಹದ್ದು. ಹಾಗಾಗಿ ಸ್ವಲ್ಪ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಾಮಾನ್ಯ ಜನರುಗಳು ಎಚ್ಚರಿಕೆಯನ್ನು ವಹಿಸುವಂತಹದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನ ಸಾಮಾಜಿಕವಾಗಿ ಇನ್ನು ವೈಯಕ್ತಿಕವಾದಂತಹ ಭವಿಷ್ಯಗಳು ಹೇಗಿರುತ್ತೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಅನ್ನುವಂಥದ್ದು ಇರ್ತದೆ. ಜನರಲ್ಲಿ ನಿದ್ರಾಹೀನತೆ, ನರ ಸಂಬಂಧಿತವಾದಂತಹ ಸಮಸ್ಯೆಗಳಾಗುವಂತಹದ್ದು, ಅದರಿಂದಾಗಿ ಮಾನಸಿಕವಾದಂತಹ ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಆಗುವಂತಹದ್ದು. ಹಾಗಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಹಾಗೇನೆ ಮಹಿಳೆಯರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ 2026ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನುಕೂಲಕರವಂತಹ ವರ್ಷ ಆಗಿರುವಂತಹದ್ದು. ವಿವಿಧ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಪ್ರಗತಿ ಮತ್ತು ಸಾಧನೆಗಳನ್ನ ಸಾಧಿಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಆಗಿರುತ್ತೆ ಮಹಿಳೆಯರಿಗೆ. ಹಾಗೇನೆ ಇನ್ನು ಮಾಧ್ಯಮಗಳಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಅಂತಹವ್ರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಇರುವಂತಹವರಿಗೆ ಸುಳ್ಳು ಸುದ್ದಿ ಹರಡುವುದು ಅಥವಾ ವ್ಯಕ್ತಿಗಳ ಮಾನಹಾನಿ ಮಾಡುವಂತಹ ಘಟನೆಗಳನ್ನ ಅವರು ಮಾಡುವುದರಿಂದಾಗಿ ಆ ರೀತಿಯಾದಂತಹ ಕೆಲಸಗಳನ್ನೇನಾದ್ರೂ ಮಾಡಿದ್ದೇ ಅಲ್ಲಿ ಖಂಡಿತವಾಗಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ಅವರು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡುವಂತದ್ದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಯಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವು ಪ್ರಮುಖ ರಾಜಕಾರಣಿಗಳ ಅನಾರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ರಾಜಕೀಯದಲ್ಲಿ ಏರುಪೇರುಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವರ್ಷದಲ್ಲಿ. ಇನ್ನು ಕಾನೂನು ಪ್ರಕರಣಗಳು ಕೂಡ ಈ ವರ್ಷದಲ್ಲಿ ರಾಜಕೀಯ ನಾಯಕರಿಗೆ ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಾಗಿರಬಹುದು, ತನಿಖೆಗಳಾಗುವಂತಹ ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೈಸರ್ಗಿಕ ವಿಕೋಪಗಳನ್ನ ನೋಡುವಂತದ್ದಾದ್ರೆ, ಆರ್ಥಿಕತೆಯ ಬಗ್ಗೆ ನೋಡುವಂತದ್ದಾದ್ರೆ
ಅನಾಹುತಗಳು ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ. ಹಲವು ಕಡೆಗಳಲ್ಲಿ ಬಸ್ ಅಪಘಾತಗಳಾಗುವಂತಹದ್ದು ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗೇನೆ ಎತ್ತರ ಪ್ರದೇಶಗಳಿಗೆ ಯಾರಾದ್ರೂ ಪ್ರವಾಸ ಬೆಳೆಸುವಂತಹವರಾಗಿದ್ರೆ, ಕಣಿವೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವಂತವರಾಗಿದ್ರೆ ವಿಶೇಷವಾಗಿ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಅಲ್ಲಿ ಗುಡ್ಡ ಕುಸಿಯುವಂತಹದ್ದು ಅಥವಾ ಇನ್ನೇನಾದ್ರೂ ಅಪಘಾತಗಳಾಗುವಂಥದ್ದು, ಬಸ್ ಅಪಘಾತಗಳಾಗುವಂಥದ್ದು ಈ ರೀತಿಯಾಗಿ ಕಂಡು ಬರುವಂಥದ್ದು ಬಹಳ ಒಂದು ಈ ರೀತಿಯಾದಂತಹ ವಿದ್ಯಮಾನಗಳನ್ನ ನೀವು ತಡಿಬೇಕು ಅನ್ನುವಂಥದ್ದಾದ್ರೆ ಆ ಕಡೆಯಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ ಬಯಸ್ತೀರಿ ಅಂತ ಅವರು ಈಗಲೇ ಎಚ್ಚೆತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬೋದಾಗುತ್ತೆ. ಇನ್ನು ಪ್ರವಾಹ ಅನ್ನುವಂಥದ್ರ ಬಗ್ಗೆ ನೋಡುವಂತಂದ್ರೆ ಕೆಲವು ಕಡೆ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸಂಭವಿಸಿ ಪ್ರವಾಹಗಳಿಂದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುವಂತಹದ್ದು. ಈ ವರ್ಷ ಮಳೆ ಬೆಳೆ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಅಂತಾನೆ ನೋಡಬಹುದು. ಹಾಗೇನೆ ಬಂಗಾರ ಬೆಳ್ಳಿಯ ಬಗ್ಗೆ ನೋಡುವಂತದ್ದಾದ್ರೆ ಈಗ ಆಲ್ರೆಡಿ ಬಂಗಾರ ಬೆಳ್ಳಿಯ ಬೆಲೆ ಅನ್ನುವಂಥದ್ದು ಏರಿಕೆಯಲ್ಲೇ ಇದೆ. ಅದೇ ರೀತಿಯಾಗಿ 2026 ಯುಗಾದಿಯ ಒಂದು ಭವಿಷ್ಯ ಏನ್ ಹೇಳುತ್ತಪ್ಪ ಅನ್ನುವಂಥದ್ದಾದ್ರೆ ಈ ವರ್ಷವೂ ಕೂಡ ಭಾರಿ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು. ಹಾಗೇನೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ. ಆರ್ಥಿಕವಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಕೂಡ 2026ನೇ ಇಸ್ವಿಯಲ್ಲಿ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹದ್ದು ಅಥವಾ ಲೋನ್ಸ್ ಗಳನ್ನ ನಿಮ್ ಕಡೆಯಿಂದ ಅವ್ರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕೊಡುವಂತಹದ್ದು ಏನಾದ್ರೂ ಈ ರೀತಿಯಾಗಿ ಹೆಲ್ಪ್ ಮಾಡುವಂತ ವಿಚಾರಗಳಲ್ಲಿ ಹೆಚ್ಚು ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಕೊಡುವಂಥದ್ದೇನೋ ನೀವು ಹೆಲ್ಪಿಂಗ್ ನೇಚರ್ ಅಲ್ಲಿ ನೀವು ದುಡ್ಡು ಹಣಕಾಸುಗಳನ್ನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಗೆ ಯಾರಿಗೆ ಬೇಕಾದವ್ರಿಗೆ ನೀವು ಕೊಡ್ಬಹುದು. ಆದ್ರೆ ಆ ಹಣಕಾಸು ಮರಳಿ ಪಡೆಯುವುದು ಬಹಳ ಕಷ್ಟ ಅನ್ನುವಂಥದ್ದಾಗ್ತದೆ. ಹೌದು, ಯಾಕೆ ಅಂದ್ರೆ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ. ಆದ್ರೆ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆಷ್ಟೇ ಕಷ್ಟ ಇದ್ರೂ ಅವ್ರು ಹಿಂದಿರುಗಿಸುವಂತಹದ್ದು ಬಹಳ ವಿಳಂಬ ಆಗುವಂತಹದ್ದಾಗ್ತದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೀವು ಯಾವ್ದಾದ್ರು ಮುಖ್ಯವಾದಂತಹ ಕೆಲಸಗಳಿಗೆ ಹೋಗ್ಬೇಕು, ಆ ಕೆಲಸದಲ್ಲಿ ನೀವು ಜಯಶಾಲಿಗಳಾಗ್ಬೇಕು, ಆ ಒಂದು ಕೆಲಸ ಅನ್ನುವಂಥದ್ದು ನಿಮ್ಗೆ ಆಗ ಬರ್ಬೇಕು ಅನ್ನುವಂತಹದ್ದಾದ್ರೆ ಯಾರೇ ಆದ್ರೂ ಕೂಡ ಈ ವರ್ಷದಲ್ಲಿ ಇದೊಂದು ಟಿಪ್ಸ್, ಈ ಒಂದು ಬಣ್ಣದ ಬಟ್ಟೆನ ಧರಿಸಿ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ. ಯಾವ್ದಪ್ಪ ಅದು ಅಂದ್ರೆ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ಹೇಳ್ತಾರಲ್ಲ ಆ ಬಣ್ಣದ ಒಂದು ವಸ್ತ್ರವನ್ನ ಧರಿಸಿ ನೀವು ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸಗಳಿಗೆ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ ಕೈಗೂಡುವಂತದ್ದಾಗ್ತದೆ. ಇನ್ನು ದೇವತಾ ದರ್ಶನ ಅನ್ನುವಂಥದ್ದಾದ್ರೆ ಕಾಳಹಸ್ತಿಯಲ್ಲಿರುವಂತಹ ದಕ್ಷಿಣಾಮೂರ್ತಿಯ ಒಂದು ದೇವರ ದರ್ಶನವನ್ನ ಮಾಡಿ ಹಳದಿ ಹೂಗಳಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದಾಗಿ ನಿಮಗೆ ಎಂತಹದ್ದೇ ಕಷ್ಟಗಳೆದುರಾದ್ರೂ ಕೂಡ ಈ ಒಂದು ಪರಾಭಾವ ಸಂವತ್ಸರದಲ್ಲಿ ಅದು ನಿಮಿಷ ಮಾತ್ರದಲ್ಲಿ ಮಾಯವಾಗುವಂತದ್ದಾಗ್ತದೆ. ಖಂಡಿತವಾಗಿ ಕಾಳಹಸ್ತಿಯಲ್ಲಿರುವಂತಹ ಆ ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ ಬನ್ನಿ. ಒಮ್ಮೆ ಆದ್ರೂ ಈ ವರ್ಷದಲ್ಲಿ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದು ಚೇಂಜ್ ಆಗ್ತದೆ. ಇನ್ನು 50 ವರ್ಷ ಮೇಲ್ಪಟ್ಟಿರುವಂತಹವ್ರು ಯಾರೇ ಆದ್ರೂ ಕೂಡ ವಯಸ್ಸಾದಂತಹವರು ಮೆಟ್ಟಲು ಹತ್ತುವಾಗ ಇಳಿಯುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗ್ತದೆ. ಯಾಕೆ ಅಂದ್ರೆ ಜಾರಿ ಬೀಳುವಂತಹದ್ದು, ಕೈಕಾಲು ಮೂಳೆಗಳನ್ನು ಮುರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ವಯಸ್ಸಾಗಿರುವಂತಹವರು ಈ ಒಂದು ವಿಚಾರಗಳಲ್ಲಿ ಹೆಚ್ಚು ಜಾಗೃತೆಯನ್ನ ವಹಿಸುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗ್ತದೆ. ಶಾಂತವಾಗಿ ನಡೆಯುವವರು ಆದ್ರೆ ಶಿಖರ ತಲುಪುವವರು ನೀವಾಗಿರ್ತೀರಿ. ಶಾಂತವಾಗಿರುವಂತವ್ರಷ್ಟೇ ಅಲ್ಲ, ಶಿಖರವನ್ನು ಕೂಡ ತಲುಪುವವರು ಅವರೇ ಮಕರ ರಾಶಿಯವರು. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಪರಿಶ್ರಮ ಫಲವನ್ನ ಕೊಡುವಂತಹ ವರ್ಷ ಆಗಲಿದೆ. ನೀವು ಸ್ಲೋ ಬಟ್ ಅನ್ಸ್ಟಾಪಬಲ್ ಆಗಿರ್ತೀರಿ. ಆದ್ರೆ ಈ 2026ರಲ್ಲಿ ಒಂದು ದೊಡ್ಡ ಪರೀಕ್ಷೆ ನಿಮ್ಮ ಸಹನೆಯನ್ನ ಪರೀಕ್ಷಿಸಲಿದೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಮಾಡಿದ್ರೆ ಯಶಸ್ಸನ್ನ ನೀವು ಖಂಡಿತವಾಗಿ ಪಡ್ಕೊಳ್ತೀರಿ 100%. ಹಾಗಾದ್ರೆ 2026 ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ಈ ಮಕರ ರಾಶಿಯವ್ರಿಗೆ ಹೇಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಕರ ರಾಶಿಯವರ ಸ್ವಭಾವ ಹೇಗಿದೆ, ಅವರ ಗುಣಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮಕರ ರಾಶಿಯವರು, ಈ ಮಕರ ರಾಶಿ ಅನ್ನುವಂಥದ್ದು ಭೂತತ್ವ ರಾಶಿ ಅಂತ ಹೇಳ್ತಾರೆ. ಈ ರಾಶಿಯ ಅಧಿಪತಿ ಬಂದು ಶನಿ ಗ್ರಹ. ಶನಿ ಮಹಾತ್ಮ ಈ ರಾಶಿಯ ಅಧಿಪತಿ. ಹಾಗಾಗಿ ನೀವು ಬಹಳ ಡಿಸಿಪ್ಲಿನ್ಡ್ ಆಗಿರುವಂತಹವರು, ಹಾರ್ಡ್ ವರ್ಕಿಂಗ್, ಯಾರು ತುಂಬಾ ಪ್ರಾಕ್ಟಿಕಲ್ ವಿಚಾರಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ವಿಷಯಗಳನ್ನ ತರ್ಕ ಮಾಡ್ತಾ ಇರ್ತಾರೆ ಅಂತಹವ್ರನ್ನ
ನೀವು ಗಮನಿಸಿ ಅವ್ರು ಮಕರ ರಾಶಿಯವರೇ ಆಗಿರ್ತಾರೆ. ಹಾಗಾಗಿ ಮಕರ ರಾಶಿಯವರು ಲೈಫ್ ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ಸ್ ಗಳನ್ನ ಹುಡ್ಕೊಳ್ಬೇಡಿ. ಸ್ಟೇಬಲ್ ಆಗಿರುವಂತ ಗ್ರೋತ್ ಅನ್ನ ಮಾತ್ರ ನೀವು ಹುಡುಕೊಳ್ಬೇಕಾಗತ್ತೆ. ಹಾಗೇನೆ ಇನ್ನು ನೀವು ಡಿಸಿಪ್ಲಿನ್ ಮತ್ತೆ ಹಾರ್ಡ್ ವರ್ಕಿಂಗ್ ಅನ್ನುವಂಥದ್ದೇನೋ ಓಕೆ, ಆದ್ರೆ ಕೆಲವೊಮ್ಮೆ ನಿಮ್ಮಲ್ಲಿ ಲೋನ್ಲಿನೆಸ್ ಅನ್ನುವಂಥದ್ದು ಕಾಡ್ತದೆ. ಓವರ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದೇ ನಿಮಗೆ ದೊಡ್ಡದಾಗಿರುವಂತಹ ಒಂದು ಸವಾಲು ಅಥವಾ ಬ್ಯಾಕ್ ಡ್ರಾಪ್ ಅಂತ ಹೇಳ್ಬೋದು. ಓವರ್ ರೆಸ್ಪಾನ್ಸಿಬಿಲಿಟಿ ನಿಮ್ ಮೇಲ್ ಬಿದ್ದಾಗ ಅದನ್ನ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಅದನ್ನ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಆ ರೀತಿಯಾದಂತ ಸಂದರ್ಭಗಳಾಗ್ತದೆ. ಅದು ನಿಮ್ಗೆ ಲೋನ್ಲಿನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. 2026ರಲ್ಲಿ ಈ ಯುಗಾದಿಯ ನಂತರ ನಿಮಗೆ ಒಂದು ಪೇಷನ್ಸ್ ಅನ್ನುವಂಥದ್ದೇ ನಿಮ್ಮ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯಲ್ಲಿರುವಂತವ್ರಿಗೆ ಹಣಕಾಸಿನ ಕುರಿತಾಗಿ ಈ 3 ವಿಚಾರಗಳಲ್ಲಿ ಹೇಗಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಹಣಕಾಸಿನ ಒಂದು ಭವಿಷ್ಯದ ಕುರಿತಾಗಿ ನೋಡೋಣ. ಈ ಹಣಕಾಸಿನ ಭವಿಷ್ಯದ ಕುರಿತಾಗಿ ನೋಡುವಂತದ್ದಾದ್ರೆ, ಮಕರ ರಾಶಿಯಲ್ಲಿ ಇರುವಂತವ್ರಿಗೆ 2026 ಆರಂಭದಲ್ಲಿ ಹಣದ ಒತ್ತಡವನ್ನ ತರಬಹುದಾದಂತಹದ್ದಾಗಿರ್ತದೆ. ಓಲ್ಡ್ ಡ್ಯೂಸ್ ಗಳನ್ನ ಕ್ಲಿಯರ್ ಮಾಡುವಂತಹ ಒಂದು ಪರಿಸ್ಥಿತಿ ಬರೋದ್ರಿಂದಾಗಿ ಅದು ನಿಮ್ಗೆ ಒತ್ತಡ ಅನ್ನುವಂತಹದ್ದು ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಆದ್ರೆ ಜುಲೈ ನಂತರದಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯಿಂದಾಗಿ ನಿಮ್ಗೆ ಪ್ರಾಪರ್ಟಿ, ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಉತ್ತಮ ಸಮಯ ಅಂತಾನೆ ಹೇಳ್ಬಹುದು. ನಿಮ್ಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದ್ರ ಕಾರಣದಿಂದ ನೀವು ಪ್ರಾಪರ್ಟಿ ಮೇಲಾಗಿರ್ಬಹುದು, ಬೇರೆ ಇನ್ಯಾವುದ್ರ ಮೇಲಾಗಿರ್ಬಹುದು, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಹಳ ಉತ್ತಮವಾದಂತಹ ಸಮಯ ಆಗಿರ್ತದೆ ಜುಲೈ ನಂತರದಲ್ಲಿ. ಹಾಗೆ ಸೇವಿಂಗ್ಸ್ ಗಳ ಮೇಲೆ ಹೆಚ್ಚು ಗಮನವನ್ನ ಕೊಡಿ. ರಿಸ್ಕ್ ಅನ್ನ ಕಡಿಮೆ ಇಟ್ರೆ ಲಾಭ ಖಚಿತ ಅಂತಾನೆ ಹೇಳ್ಬಹುದು. ಸೇವಿಂಗ್ಸ್ ಮೇಲೆ ನೀವು ತುಂಬಾ ಹೆಚ್ಚು ಖರ್ಚು ಮಾಡೋದು ಇದೆಲ್ಲ ಬಿಟ್ಟು ಸ್ವಲ್ಪ ಸೇವಿಂಗ್ಸ್ ಕಡೆನೂ ಗಮನ ಕೊಟ್ಟಿದ್ದೆ ಆದ್ರೆ ಮಕರ ರಾಶಿಯಲ್ಲಿ ಇರುವಂತವ್ರು ಮುಂಬರುವಂತಹ ರಿಸ್ಕ್ ಗಳನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಹಾಗೇನೆ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದೆ ಆದ್ರೆ ನೀವು ಪ್ರತಿಯೊಂದರಲ್ಲೂ ಕೂಡ ಲಾಭವನ್ನ ನೋಡ್ತಾ ಹೋಗ್ತೀರಿ. ಇನ್ನು ಮಕರ ರಾಶಿಯಲ್ಲಿರುವಂತವ್ರಿಗೆ ಪ್ರೀತಿ, ಪ್ರೇಮ, ಈ ವೈವಾಹಿಕ ಜೀವನ ಇದರ ಕುರಿತಾಗಿ ಹೇಗಿದೆ ಅನ್ನೋದನ್ನ ನೋಡುವಂತದ್ದಾದ್ರೆ, ಈ ಒಂದು ಮಕರ ರಾಶಿಯಲ್ಲಿರುವಂತವ್ರು ಯಾರು ಸಿಂಗಲ್ ಆಗಿರ್ತೀರಿ ಅಂತಹವರು ಸೀರಿಯಸ್ ರಿಲೇಶನ್ಶಿಪ್ ಮಾಡುವಂತಹ ಸಾಧ್ಯತೆ ಇದೆ. ಸುಮ್ನೆ ಒಂದು ಟೈಮ್ ಪಾಸಿಗೆ ನೀವೇನಾದ್ರೂ ಲವ್ ಮಾಡ್ತಾ ಇದ್ರೆ ಆ ರಿಲೇಶನ್ಶಿಪ್ ನ ಸೀರಿಯಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುವಂತಹದ್ದು. ಆದ್ರೆ ನೀವು ತುಂಬಾ ಇಷ್ಟಪಡೋದು ಯಾವ್ದಪ್ಪ ಅಂದ್ರೆ ಸ್ಲೋ ಬಟ್ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಅಥವಾ ಲಾಂಗ್ ಲಾಸ್ಟಿಂಗ್ ಆಗಿರುವಂತ ಲವ್ ಸ್ಟೋರಿಯನ್ನ ಇಷ್ಟಪಡುವಂತವ್ರು. ಹಾಗಾಗಿ ನಿಮ್ಮ ಒಂದು ಪಾರ್ಟ್ನರ್ನ ನೀವು ತುಂಬಾ ಪೇಷನ್ಸ್ ಇಂದ ಅವ್ರು ಹೇಗೆ, ಅವ್ರು ಯಾವ ತರ ಅಂತ ತಿಳ್ಕೊಂಡು ಅದಾದ ನಂತರವೇ ಅವ್ರನ್ನ ನೀವು ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಳ್ತೀರಿ. ಇನ್ನು ಈ ಒಂದು ಮಕರ ರಾಶಿಯಲ್ಲಿ ಇರುವಂತವರ ಒಂದು ಮ್ಯಾರಿಡ್ ಲೈಫ್ ಹೇಗಿದೆ ಅಂತ ನೋಡುವಂತದ್ದಾದ್ರೆ, ಇವರ ಒಂದು ಮ್ಯಾರೇಜ್ ಲೈಫ್ ಅನ್ನುವಂಥದ್ದು ರೆಸ್ಪಾನ್ಸಿಬಿಲಿಟಿಯನ್ನ ಹೆಚ್ಚು ಮಾಡಬಹುದಾದಂತದ್ದಾಗುತ್ತದೆ. 2026 ಇಸ್ವಿಯಲ್ಲಿ ಇವರ ಪಾರ್ಟ್ನರ್ ಜೊತೆ ಎಮೋಷನಲ್ ಶೇರಿಂಗ್ ಅನ್ನುವಂಥದ್ದು ಹೆಚ್ಚಿಸಿದ್ರೆ ಅವರ ಮಧ್ಯೆ ಇರುವಂತಹ ಒಂದು ಸಾಮರಸ್ಯತೆ ಅಥವಾ ಒಂದು ಬಾಂಧವ್ಯ ಅನ್ನುವಂತಹದ್ದು ಬರ್ತಾ ಹೋಗ್ತದೆ. ನವೆಂಬರ್ ನಂತರದಲ್ಲಿ ರಿಲೇಶನ್ಶಿಪ್ ಅನ್ನುವಂಥದ್ದು ಸ್ಟೇಬಲ್ ಆಗ್ತಾ ಹೋಗ್ತದೆ ಮಕರ ರಾಶಿಯಲ್ಲಿ ಇರುವಂತವ್ರಿಗೆ. ಇನ್ನು ಉದ್ಯೋಗ ಮತ್ತು ವೃತ್ತಿಪರವಾದಂತಹ ವಿಚಾರಗಳಲ್ಲಿ ಏನಾದ್ರೂ ನಾವು ನೋಡುವಂತದ್ದಾದ್ರೆ, ಈ ಒಂದು ಮಕರ ರಾಶಿಯಲ್ಲಿ ಇರುವಂತವ್ರಿಗೆ ಯಾರು ಜಾಬ್ ಮಾಡುವಂತವ್ರು ಇರ್ತೀರಿ ಅಂತವ್ರು ಜಾಬ್ ಮಾಡುವಂತವ್ರು ಹಾರ್ಡ್ ವರ್ಕ್ ಅನ್ನುವಂಥದ್ದು ಖಂಡಿತವಾಗಿ ಇವ್ರಿಗೆ ಯಾರಿಗೆ ಆಗಿರ್ಬೋದು ಮಕರ ರಾಶಿಯಲ್ಲಿ ಅವರ ಲೈಫ್ ಅಲ್ಲೇ ಅವರು ಹಾರ್ಡ್ ವರ್ಕ್ ಮಾಡ್ದಲ್ಲೇ ಅವರು ಒಂದು ಯಶಸ್ಸನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿರುವಂತಹದ್ದು. ಯಾಕೆ ಅಂದ್ರೆ ಇವರ ಒಂದು ರಾಶಿಯಾಧಿಪತಿ ಬಂದು ಶನಿ ಮಹಾತ್ಮ ಆಗಿರ್ತಾರೆ. ಯಾರು ತುಂಬಾ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ, ಯಾರು ತುಂಬಾ ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ, ಅಂತಹವರಿಗೆ ಮಾತ್ರವೇ ಶನಿ ಮಹಾತ್ಮ ಒಲಿತಾನೆ. ಹಾಗಾಗಿ ಆ ಒಂದು ರಾಶಿಯಾಧಿಪತಿಯ ಒಂದು ರಾಶಿಯಾಗಿರೋದ್ರಿಂದಾಗಿ ಮಕರ ರಾಶಿಯವರು ಅಂತಹವರು ಖಂಡಿತವಾಗಿ ಅವ್ರ ಲೈಫ್ ಅಲ್ಲಿ ಹಾರ್ಡ್ ವರ್ಕಿಂಗ್ ಅನ್ನುವಂಥದ್ದು ತುಂಬಾನೇ ಮಾಡ್ಬೇಕಾಗ್ತದೆ. ಹಾಗಾಗಿ ಹಾರ್ಡ್ ವರ್ಕಿಂಗ್ ಮಾತ್ರನೇ ನಿಮ್ಗೆ ರೆಕಗ್ನೇಷನ್ ಸಿಗುವಂಥದ್ದು. ಹಾರ್ಡ್ ವರ್ಕಿಂಗ್ ಇಂದ ಈ ವರ್ಷ ನಿಮ್ಗೆ ರೆಕಗ್ನೇಷನ್ ಸಿಗ್ತಾ ಹೋಗ್ತದೆ. ಪ್ರಮೋಷನ್ ಸ್ಲೋ ಆದ್ರೂ ಕೂಡ ಪರ್ಮನೆಂಟ್ ಗ್ರೋತ್ ಅನ್ನುವಂತಹದ್ದು ನಿಮ್ಗೆ ಈ ವರ್ಷದಲ್ಲಿ ನೀವು ಕಾಣ್ತಾ ಹೋಗ್ತೀರಿ.
ನಿಮ್ಗೇನೇ ಒಂದು ನೀವು ಮಾಡ್ತಾ ಇರುವಂತ ಕೆಲಸಗಳಲ್ಲಿ ಏನಪ್ಪ ನಾನು ಎಷ್ಟು ಕಷ್ಟಪಟ್ರು ಎಷ್ಟು ಕೆಲಸ ಮಾಡಿದ್ರು ನನಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇಲ್ಲ, ನನ್ಗೊಂದು ಪ್ರಮೋಷನ್ ಸಿಗ್ತಾ ಇಲ್ಲ, ನಾನು ಎಲ್ಲಿದ್ದೀನೋ ಅದೇ ಸ್ಥಾನದಲ್ಲೇ ಇದ್ದೀನಿ, ನನಗೆ ಇಷ್ಟು ನಾನು ಕಷ್ಟಪಟ್ರು ಏನು ಆ ಪ್ರಯೋಜನ ಇಲ್ವಲ್ಲ ಅಂತ ಹೇಳಿ ನೀವು ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿ ಸ್ಲೋ ಆದ್ರೂ ಕೂಡ ನಿಮ್ಗೆ ಪರ್ಮನೆಂಟ್ ಆಗಿರುವಂತಹ ಗ್ರೋತ್ ಅನ್ನುವಂಥದ್ದು ಮಕರ ರಾಶಿಯವ್ರಿಗೆ ಸಿಗ್ತಾ ಹೋಗ್ತದೆ. ಇನ್ನು ಯಾರು ಗೌರ್ಮೆಂಟ್ ಅಥವಾ ಕನ್ಸ್ಟ್ರಕ್ಷನ್, ಮ್ಯಾನೇಜ್ಮೆಂಟ್ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತವ್ರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗ್ತಾ ಹೋಗ್ತವೆ. ಬಹಳ ರೀತಿಯಾದಂತಹ ಒಂದು ಬೇರೆ ಬೇರೆ ರೀತಿಯಾದಂತಹ ನಿಮ್ಗೆ ಆಪರ್ಚುನಿಟೀಸ್ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ. ಇನ್ನು ಬಿಸ್ನೆಸ್ ಮಾಡುವಂತಹವರಾಗಿದ್ರೆ ಮಕರ ರಾಶಿಯಲ್ಲಿರುವಂತಹವರು ಲಾಂಗ್ ಟರ್ಮ್ ಆಗಿರುವಂತಹ ಕಾಂಟ್ರಾಕ್ಟ್ಸ್ ಗಳಿಂದ ನಿಮ್ಗೆ ಲಾಭ ಅನ್ನುವಂಥದ್ದಿದೆ. ಲಾಂಗ್ ಟರ್ಮ್ ನಲ್ಲಿ ನೀವೇನಾದ್ರೂ ಕಾಂಟ್ರಾಕ್ಟ್ಸ್ ಗಳನ್ನ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದರಿಂದ ನಿಮ್ಗೆ ಲಾಭವನ್ನ ಪಡ್ಕೊಳ್ತೀರಿ. ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಯಾವುದು ಕೂಡ ಅನುಕೂಲ ಆಗೋದಿಲ್ಲ. ಹಾಗಾಗಿ ಲಾಂಗ್ ಟರ್ಮ್ ನಲ್ಲಿ ನೀವು ಕಾಂಟ್ರಾಕ್ಟ್ಸ್ ಗಳನ್ನ ನೀವು ಸೈನ್ ಮಾಡ್ಕೊಂಡ್ರೆ ಖಂಡಿತವಾಗಿ ಲಾಭದಾಯಕವಾಗಿದೆ ಈ ಒಂದು 2026ನೇ ಇಸ್ವಿಯಲ್ಲಿ. ಇನ್ನು ಸ್ಟೂಡೆಂಟ್ಸ್ಗೆ ಹೇಗಿದೆ ಅಂತ ನೋಡುವುದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡುವಂತವ್ರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂತವ್ರಿಗೆ ಈ ವರ್ಷದಲ್ಲಿ ಯಶಸ್ಸಿನ ಒಂದು ಸಾಧ್ಯತೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು. ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನದಾಗಿ ನೀವು ಗಮನ ಇಟ್ಟು ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಓದಿದಲ್ಲಿ ಖಂಡಿತ ನೀವು ಅದರಲ್ಲಿ ಒಂದು ಟಾಪ್ ರ್ಯಾಂಕಿಂಗ್ ನ ಪಡ್ಕೊಳ್ಬಹುದು. ಇನ್ನು ಯಾವ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕು ಈ ಒಂದು ಮಕರ ರಾಶಿಯಲ್ಲಿ ಇರುವಂತವ್ರು ಅನ್ನುವಂಥದ್ದಾದ್ರೆ ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಬಹಳ ಮುಖ್ಯ. ನಿಮಗೆ ಬಹಳ ಒತ್ತಡ ಆಗ್ತಾ ಇರುತ್ತೆ ಕೆಲಸಗಳಲ್ಲಿ, ನೀವು ಮಾಡುವಂತ ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಯಾರು ಕೂಡ ಒಪ್ಕೊಂತಾ ಇರೋದಿಲ್ಲ ನೀವು ಮಾಡುವಂಥದ್ದು ಸರಿ ಇದ್ರೂ ಕೂಡ. ಹಾಗಾಗಿ ಅದರಿಂದ ಸ್ಟ್ರೆಸ್ ಆಗುತ್ತೆ. ಹಾಗೂ ಕೆಲಸಗಳು ಸರಿಯಾದಂತ ಸಮಯಕ್ಕಾಗದಲ್ಲಿ ಇರುವಂತಹ ಸಂದರ್ಭದಲ್ಲೋ ಇನ್ಯಾವುದೋ ರಿಲೇಶನ್ಶಿಪ್ ವಿಚಾರಗಳಲ್ಲಿಯೋ ನಿಮ್ಗೆ ತುಂಬಾ ಸ್ಟ್ರೆಸ್ ಅನ್ನೋದು ಇರ್ತದೆ. ಆ ಸ್ಟ್ರೆಸ್ ನ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ನಿಮ್ಗೆ ಈ ವರ್ಷದಲ್ಲಿ. ಇನ್ನು ಮೊಣಕಾಲಾಗಿರ್ಬಹುದು, ಬೋನ್ಸ್ಗಳು ಈ ರೀತಿಯಾದಂತಹ ಅದರ ಹೆಲ್ತ್ ಕಡೆ ನೀವು ಗಮನ ಕೊಡ್ಬೇಕಾಗ್ತದೆ. ಇನ್ನು ಓವರ್ ಥಿಂಕ್ ಮಾಡುವಂಥದ್ದನ್ನ ಕಡಿಮೆ ಮಾಡ್ಬೇಕಾಗ್ತದೆ ಮಕರ ರಾಶಿಯಲ್ಲಿ ಇರುವಂತವ್ರು. ಅದೇ ನಿಮಗೆ ಈ ಒಂದು ರೀತಿಯಾದಂತಹ ಎಚ್ಚರಿಕೆಯ ಕೊಡುವಂತಹದ್ದು. ಈ ಒಂದು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ. ಇನ್ನು ಯಾವುದು ಒಂದು ಅದೃಷ್ಟದ ಸಂಕೇತಗಳು ಸೂಚನೆಗಳು ಅಂದ್ರೆ ಅದೃಷ್ಟದ ಬಣ್ಣ ಬಂದು ನಿಮ್ಗೆ ನೀಲಿ ಅಥವಾ ಕಪ್ಪು ಬಣ್ಣ ಆಗಿರುತ್ತದೆ. ಅದೃಷ್ಟದ ದಿನ ಬಂದು ಶನಿವಾರ ಆಗಿರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ ಬಂದು 8 ಆಗಿರ್ತದೆ. ಏನ್ ಪರಿಹಾರ ಮಾಡ್ಕೊಳ್ಬಹುದು ನಮ್ಗೆ ಈ ರೀತಿಯಾದಂತಹದ್ದು ಏನಾದ್ರೂ ಆಗ್ತಾ ಇದೆ ಇದರಿಂದ ಎಲ್ಲ ನಮ್ಗೆ ಒಳ್ಳೆದಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಶನಿವಾರ ದಿನದಂದು ಶನಿ ಮಹಾತ್ಮನ ದೇವಾಲಯಕ್ಕೆ ಹೋಗಿ ಶನಿ ಮಹಾದೇವನ ಒಂದು ದರ್ಶನವನ್ನ ಮಾಡ್ಕೊಳ್ಳಿ. ಶನೇಶ್ವರಾಯ ನಮಃ, ಓಂ ಶನೇಶ್ವರಾಯ ನಮಃ ಅನ್ನುವಂತ ಮಂತ್ರವನ್ನ 23 ಬಾರಿ ಜಪವನ್ನ ಮಾಡೋದ್ರಿಂದಾಗಿ ನಿಮಗೆ ಶುಭ ಅನ್ನುವಂಥದ್ದು ಇರ್ತದೆ. ಎಳ್ಳು ಎಣ್ಣೆಯನ್ನ ದಾನ ಮಾಡಿ ಎಳ್ಳಿನ ಒಂದು ಎಣ್ಣೆಯಿಂದ ಶನಿ ಮಹಾತ್ಮನಿಗೆ ಅಭಿಷೇಕವನ್ನ ಮಾಡಿಸಿ ನಿಮ್ಗೆ ಬರುವಂತ ಕಷ್ಟಗಳೆಲ್ಲವೂ ಕೂಡ ಆ ಎಳ್ಳೆಣ್ಣೆ ಹೇಗೆ ಆ ಸ್ವಾಮಿಯ ಮೇಲೆ ಅಭಿಷೇಕ ಆಗಿ ಹೋಗ್ತಾ ಇರುತ್ತೆ, ಕರಗಿ ಹರಿದು ಹೋಗ್ತಾ ಇರುತ್ತೆ, ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಮಕರ ರಾಶಿಯಲ್ಲಿ ಇರುವಂತಹವರಿಗೆ ಈ ರೀತಿಯಾಗಿರುವಂತಹದ್ದು ಈ ಒಂದು ಯುಗಾದಿ ಅನ್ನುವಂತಹದ್ದು ವರ್ಷ ಭವಿಷ್ಯ ಅನ್ನೋದು ಒಂದು ಪರಿಶ್ರಮದ ಒಂದು ವರ್ಷ ಅಂತಾನೆ ಹೇಳ್ಬಹುದು ಈ ಒಂದು ಮಕರ ರಾಶಿಯಲ್ಲಿ ಇರುವಂತವ್ರಿಗೆ. ಹಾಗಾಗಿ ನೀವು ನಿಮ್ಮ ಗುರಿಯನ್ನ ಹಿಡಿದುಕೊಂಡಿದ್ದೆ ಆದ್ರೆ 2026ರಲ್ಲಿ ನಿಮ್ಮ ಜೀವನ ಅನ್ನುವಂಥದ್ದು ಸ್ಥಿರ ಮತ್ತು ಶಕ್ತಿಶಾಲಿಯ ಅಧ್ಯಾಯ ಆಗ್ತದೆ ಈ ಒಂದು 2026. ಹಾಗಾಗಿ ನೀವೇನಾದ್ರೂ ಸಿದ್ಧರಿದ್ದೀರಾ ಈ ಒಂದು ಶಿಖರವನ್ನ ತಲುಪಲಿಕ್ಕೆ? ಖಂಡಿತ ನೀವೆಲ್ಲರೂ ತಯಾರಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕರ ರಾಶಿಯವರೇ. ಈ ವರ್ಷ ನಿಮ್ಮ ಪರಿಶ್ರಮಕ್ಕೆ ಒಂದು ದೊಡ್ಡ ಫಲ ಅನ್ನೋದು ಸಿಗಲಿದೆ, ಖಂಡಿತ ಪಡ್ಕೊಳ್ಳಿ.